ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯವನ್ನು ಆಲಿಸಲು ದೇವರು ನೀಡಿದ್ದ ಈ ಸಮಯವನ್ನು ನೆನೆಸಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಅನೇಕ ಕಾರ್ಯಗಳಲ್ಲಿ ಪ್ರಾರ್ಥನೆಯೊಂದಿಗೆ ಒಂದು ಅನುಗ್ರಹ ದೇವರಿಂದ ನಿರೀಕ್ಷಿಸಿ ನಾವು ಇರುವುದಾಗಿದೆ. ಪ್ರತಿನಿತ್ಯ ಮನುಷ್ಯನ ಮಾತಲ್ಲ ನಾವು ವಿಶ್ವಾಸಿಸಿ ಸ್ವೀಕರಿಸುವುದು ದೇವರ ವಾಕ್ಯವಾಗಿದೆ. ದೇವರ ವಾಕ್ಯ ಆಲಿಸುವುದು ಒಂದು ಕೃಪೆಯಾಗಿದೆ. ಅನೇಕರು ವಾಕ್ಯ ಆಲಿಸುವುದು, ಶೇರ್ ಮಾಡುವುದು ಒಂದು ನಿಯೋಗದಿಂದಾಗಿದೆ. ಅದೆಲ್ಲ ಅನುಗ್ರಹದ ಕೃಪೆಯ ಸುರಿಮಳೆ ನಮ್ಮ ಮೇಲೆ ಸುರಿಯಲ್ಪಡುತ್ತದೆ. ದೇವರ ಕೃಪೆ ನಮ್ಮ ಮೇಲೆ ಇಂದು ಉಂಟಾಗಲಿ. ದೇವರ ಶಕ್ತಿ ನಮ್ಮ ಜೀವನದಲ್ಲಿ ನಾವು ಅನುಭವಿಸಲು ಸಾಧ್ಯವಾಗಲಿ. ಇಂದು ನಾವು ಆಲಿಸುವ ದೇವರ ವಾಕ್ಯ ಪ್ರವಾದಿ ಯೆಶಾಯನ ಗ್ರಂಥ 40ನೇ ಅಧ್ಯಾಯ 8ರಿಂದ 10ರವರೆಗೆ ವಾಕ್ಯವನ್ನು ನಮಗೆ ಆಲಿಸೋಣ. ಒಣಗಿ ಹೋಗುವುದು ಹುಲ್ಲು, ಬಾಡಿ ಹೋಗುವುದ ಹೂವು, ನಮ್ಮ ದೇವರ ನುಡಿಯಾದರೂ ಇರುವುದು ಚಿರಕಾಲವು. ಪರ್ವತವನ್ನೇರುವ ಶುಭ ಸಂದೇಶಗಳಾದ ಸಿಹೋನೆ, ಧ್ವನಿ ಏರಿಸು ಶುಭವಾರ್ತೆ ಸಾರಬಲ್ಲ ಜೆರುಸಲೇಮೇ, ಧ್ವನಿ ಏರಿಸು ನಿರ್ಭಯದಿಂದ ಏರಿಸು, ಹಿಗೋ ನಿಮ್ಮ ದೇವರು ಎಂದು ಜೂದ ನಗರಗಳಿಗೆ ಸಾರು. ಹಿಗೋ ಬರುತ್ತಿಹನು ಸ್ವಾಮಿ ಸರ್ವೇಶ್ವರ ಶೂರನಂತೆ, ರಾಜ್ಯವನ್ನಾಳುವನು ತನ್ನ ಭುಜಬಲದಿಂದಲೇ. ಹಿಗೋ ಶ್ರಮಕ್ಕೆ ತಕ್ಕ ಪ್ರತಿಫಲ ಆತನ ಕೈಯಲ್ಲಿದೆ, ಆತ ಜಯಿಸಿದ ಪರಿವಾರ ಆತನ ಮುಂದಿದೆ. ಪ್ರಿಯರೇ, ದೇವರ ವಾಕ್ಯ ಅನುಗ್ರಹವಾಗಿ, ಸೌಖ್ಯವಾಗಿ, ಬಿಡುಗಡೆಯಾಗಿ ಯಾವಾಗಲೂ ನಮ್ಮಲ್ಲಿ ನೆಲೆಗೊಳ್ಳಲಿ. ಆಮೇನ್. ದೇವರ ಕೃಪೆ ಇರುವ ಕಾರ್ಯ, ಒಂದು ಬಹುಮಾನ ನಮ್ಮ ಕೈಗೆ ಲಭಿಸಲಿ. ಬಾಡಿ ಹೋಗದ, ಸುಟ್ಟು ಹೋಗದ, ಜೀವವಿರುವ ವಾಕ್ಯವನ್ನಾಗಿದೆ ನಾವು ಪ್ರತಿನಿತ್ಯ ಸಂತೋಷದಿಂದ ಸ್ವೀಕರಿಸುವುದು. ಅಲ್ಲೆಲೂಯಾ. ಹಾಗಾದರೆ ಒಂದು ಒಳ್ಳೆ ಸಂತೋಷ ನಮ್ಮನ್ನು ಹುಡುಕಿ ಬರುತ್ತದೆ. ಆಮೇನ್. ವಾಕ್ಯ ಆಲಿಸುವ ಒಬ್ಬೊಬ್ಬರ ಹತ್ತಿರ ಹೇಳಲೇ ಈ ಬಾಡದ, ಈ ಸುಡದ ದೇವರ ವಾಕ್ಯವನ್ನು ವಿಶ್ವಾಸಿಸಿ ಸ್ವೀಕರಿಸುವಾಗ ದೇವರು ನೀಡುವ ಬಹುಮಾನ, ಒಂದು ಪ್ರತಿಫಲ ನಾವು ನೋಡಲು, ಅನುಭವಿಸಲು ಸಾಧ್ಯ. ಅಲ್ಲೆಲೂಯಾ. ಮಕ್ಕಳಿಗಾಗಿ ಪ್ರಾರ್ಥಿಸುವ ದಿನಗಳಲ್ಲಿ ಕರ್ತರೇ, ಒಳ್ಳೆಯ ಸ್ವಭಾವದಲ್ಲಿ ಮಕ್ಕಳನ್ನು ಬೆಳೆಯಲು, ಅನೇಕರಿಗೆ ಅವರು ಅನುಗ್ರಹವಾಗಲು, ಅವರ ಕುರಿತು ಇರುವ ನಿಮ್ಮ ಒಳ್ಳೆಯ ಪದ್ಧತಿ ಪೂರ್ತಿಯಾಗಲು ಕರ್ತರೇ, ಒಂದೊಂದು ಮಕ್ಕಳನ್ನು ನಿಮ್ಮ ಪವಿತ್ರ ರಕ್ತದಿಂದ ಪವಿತ್ರೀಕರಿಸಿರಿ, ವಾಕ್ಯದಿಂದ ತುಂಬಿರಿ, ಪವಿತ್ರಾತ್ಮರಿಂದ ಅಭಿಷೇಕಿಸಿರಿ. ಪ್ರಿಯರೇ, ದೇವರ ಕರದಲ್ಲಿ ನಮ್ಮ ಜೀವನವನ್ನು ಸಮರ್ಪಿಸೋಣ. ಯಾರೆಲ್ಲ ಆಗಿದೆ ಈ ವಾಕ್ಯವನ್ನು ಶುಭವಾರ್ತೆಯಾಗಿ ಸ್ವೀಕರಿಸಿ ಯಾರಿಗೆಲ್ಲ ಶೇರ್ ಮಾಡುತ್ತಿರುವುದು ಅವರೆಲ್ಲರೂ ಅನುಗ್ರಹಿಸಲ್ಪಡುತ್ತಾರೆ. ಹಲ್ಲೆಲೂಯಾ. ವಾಕ್ಯವನ್ನು ಶೇರ್ ಮಾಡುವವರು ಅನುಗ್ರಹಿಸಲ್ಪಡುತ್ತಾರೆ. ಕಾರಣ ನೀವು ಶೇರ್ ಮಾಡಿದ್ದು ದೇವರ ವಾಕ್ಯವಾಗಿದೆ. ಹಲ್ಲೆಲೂಯಾ. ಬಾಡದ, ಸುಡದ ದೇವರ ವಾಕ್ಯವಾಗಿದೆ. ನಮಗೆ ವಿಶ್ವಾಸಿಸಿ ಪ್ರಾರ್ಥಿಸೋಣ. ಕರ್ತರಾದ ದೇವರೇ, ನಿಮ್ಮ ವಾಕ್ಯ ಅನುಗ್ರಹವಾಗಿ ದೈವಿಕ ಸಂರಕ್ಷಣೆಗೆ ನನ್ನ ಕುಟುಂಬದಲ್ಲಿ ನೆಲೆಗೊಳ್ಳಿರಿ, ನನ್ನಲ್ಲಿ ದೃಢಪಡಿಸಿರಿ. ನನ್ನ ಮಕ್ಕಳಲ್ಲಿ ವಾಕ್ಯವು ನಿಲ್ಲಲಿ. ಎಂದೆಂದಿಗೂ ನೆಲೆಸುವ ದೇವರ ವಾಕ್ಯ ನಮಗೆ ಬಹುಮಾನ, ಪ್ರತಿಫಲ ನೀಡಲಿ. ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಹಲ್ಲೆಲೂಯಾ. ಆಮೇನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.